ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನೀನಂಗೆಲ್ಲ ನೋಡಿ ನನ್ನ ಗಂಡಂದೆಲ್ಲ ಬೆಕ್ಕು ಕೊಡಬಾರು. ನನ್ನ ತಂದೆ ನನ್ನ ಗಂಡ ಚಿನ್ನ ಆಗೈತಿ ನೋಡಿ ಅಪ್ಪ, ನನ್ನ ಗಂಡ ಬಂಗಾರು. ನನ್ನ ಸಾವುಕಾರ ಚಂದ ಹೆಂಗ ತಕ್ಕಂತ ನೋಡು, ಒಂದ್ ಎರಡು ಮಾತಾಡು. ನಮ್ಮಪ್ಲೆ ನನಗೆ ನನ್ನ ಸಾವುಕಾರ ನಿನಗೊಂದು 100 ರೂಪಾಯಿ ಕೊಡ್ತಾನ ಮಣ್ಣಿಗೆ. ನನ್ನ ತಂದೆ ಸಾವುಕಾರ ನನ್ನ ಗಂಡನ ತಕ್ಕಂದ್ರೆ ನನ್ನ ತಗೋಬಾಡು. ನನ್ನಪ್ಲೆ ನನ್ನ ಗಂಡ ಬಂಗಾರ ಆಗೈತಿ ನೋಡು. ಬಾಟ್ಲನ್ನು ತಗೊಂಬರ್ತೀವಿ. ಗಾಡಿ ತಗೋಬೇಕು. ಎಲ್ಲನೂ ಕೂಡ ನಾವು ಭಾಳ ಕಾಳಜಿ ವಹಿಸಿ, ನನಗಂತೂ ವೈಯಕ್ತಿಕವಾಗಿ ಭಾಳ ಬೇಸರ ಆಗಿದೆ. ಯಾಕಂದರೆ ಇದು ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ ನಾವು ಮಾಡಿದ್ವಿ. ಅದಾದಮೇಲೆ BJP ಸರ್ಕಾರ ಬಂದಮೇಲೆ ಸಂಪೂರ್ಣವಾಗಿ ನಿಲ್ಲಿಸಿದ್ರು. ಈಗ ನಮ್ಮ ಸರ್ಕಾರ ಬಂದಮೇಲೆ ಕಷ್ಟಪಟ್ಟು ನಾವು ಇದು ಮಾಡಿಸ್ತಾ ಇದ್ದೀವಿ. ಈಗ ಅಲ್ಲಿ 2000 ಕೆಪಾಸಿಟಿ ಇದೆ. ಈಗ 500 ಮಕ್ಕಳಿಗೆ ಫಸ್ಟ್ ಪ್ರಾರಂಭ ಮಾಡಿದ್ದೀವಿ. ಹಲವಾರು ಯುವಕರಿಗೆ ಇದು ಒಂದು ಕನಸು, ನನಸಾಗುವಂಥ ಒಂದು ಸಂಸ್ಥೆ ಕಟ್ಟಿದ ಮೇಲೆ ಹಿಂಗೆ ಆಗಿರೋದು ಸರಿಯಲ್ಲ. ಅದಕ್ಕೆ ಏನೇ ಇದ್ರೂ ಕೂಡ ನೀವು ಹೇಳ್ದಂಗೆ ನಮ್ಮಂಥವ್ರಿಗೆ ಮುಜುಗರ. ಆಗಲೇ ಕ್ರಮ ತೊಗೊಂಡಿದ್ದೀವಿ. ಅವ್ರ ಮೇಲೆ ಸಸ್ಪೆನ್ಷನ್ ಆಗಿದೆ, ಅಲ್ಲಿ AW ಇದೆ. ಅದಕ್ಕೆ ಒಂದು ಥರ್ಡ್ ಪಾರ್ಟಿ ಇವ್ಯಾಲ್ಯೂಯೇಷನ್ ಆಗಿದೆ. ಮತ್ತೊಂದು ಸರಿ ಒಂದು ಕ್ವಾಲಿಟಿ ಕಂಟ್ರೋಲು ಎಕ್ಸ್ಟರ್ನಲ್ ಏಜೆನ್ಸಿಯಿಂದ ಮಾಡಿಸ್ತೀನಿ. ಸ್ಟೈಫಂಡ್ ಇಲ್ಲ, ಸ್ಟೈಫಂಡು ನಾವು ಕೊಡ್ತೀನಿ ಅಂತ ಹೇಳಿರಲಿಲ್ಲ. ಈಗ ನೋಡಿ, ನಮ್ಮ ಯುವಕರು ಧಾರವಾಡ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದರೆ ಅವು ಬೇಕಾಗ್ತದೆ. ಇಲ್ಲಿ ಅವರಿಗೆ ಖರ್ಚು ಆಗಬಾರ್ದು ಅಂದ್ಬಿಟ್ಟು ಇಲ್ಲೇ ಮಾಡ್ತಾ ಇರೋದು. ಸೊ ಅದು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಅವರು ಕರಿಬೇಕಾದ್ರೆ ಹಂಗೆ ಕರೆದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಟಿಫಿಕೇಷನಲ್ಲಿ ಇದೆ ಅಂತ. ಅದಾದಮೇಲೆ ವಿಡ್ರಾ ಮಾಡಿದ್ದಾರೆ. ಬಟ್ ಅದನ್ನು ಸರ್ಕಾರ ಹಂತದಲ್ಲಿ ತೀರ್ಮಾನ ಮಾಡ್ತಾರೆ. ಬಟ್ ನಂದು ಇಲ್ಲ, ಸದ್ಯಕ್ಕೆ ನಮ್ಮಿದ್ರಲ್ಲಿ ಅದು ವಿಡ್ರಾ ಆದಮೇಲೆ ಅದಿಲ್ಲ. ಬಟ್ ಅವ್ರು ಕೇಳ್ತಾ ಇದ್ದಾರೆ, ವಿ ವಿಲ್ ಸಿ. ಬಟ್ ನನ್ನ ಪ್ರಕಾರ ನೋಡಿ, ವಸತಿಯಲ್ಲಿಲ್ಲ. ಬಟ್ ಬಸ್ಸಿನ ಸವಲತ್ತು 2 ಬಸ್ಸುಗಳನ್ನು ನಾವು ಮಾಡಿದ್ವಿ. ಬೇಕಾದರೆ ಟೈಮಿಂಗ್ ಬೇಕಾದರೆ ಅದು ನೋಡೋಣ. ಇದು ಪ್ರಾಯೋಗಿಕವಾಗಿ ಮಾಡ್ತಾ ಇರೋದು. ಇದು ಮೊದಲನೇ ಬಾರಿ ಹಿಂಗೆ ಆಗ್ತಾ ಇರೋದು. ನನ್ನ ಪ್ರಕಾರ ಇದು ಸ್ಟೆಬಿಲೈಸ್ ಆಗೋದು ಸ್ವಲ್ಪ ಟೈಮ್ ಆಗುತ್ತೆ. ಆಮೇಲೆ ನೀವು ಹೇಳಿದಾಗೆ ಈಗ ಮುಂದೆ ಯಾರು ಕೋಚಿಂಗ್ ಕೊಡ್ತಾರೆ ಅವ್ರದ್ದು ಎಲ್ಲ ಹೆಣ್ಣು ಮಕ್ಕಳನ್ನು ತಾಯಿ ಸಮಾನ ಮನೆಗೆ ಬಂದ ಗಂಡನ ಪರಿಸ್ಥಿತಿ ಹೇಗಿದೆ ಅಂತೇಳಿ ಇಲ್ಲಿನ ಬಹುತೇಕ ಗಂಡು ಮಕ್ಕಳಿಗೆ ನಮಗೆಲ್ಲ ಗೊತ್ತಿದೆ. ಸಂಜೆ ಬಂದ ತಕ್ಷಣ ದುಡ್ಡೇ ಇಲ್ಲ, ಆಗಲಿಲ್ಲ ಅಂತೇಳಿದರೆ ಶುರುವಾಗ್ತಾ ಇತ್ತು ಸುಪ್ರಭಾತ, ದಂಡಪಿಂಡ, ಇನ್ನು ಕಟ್ಟಿಗೆಡೋದು ನನ್ನ ಕರ್ಮ. ಆ ಹೊಂದಾಣಿಕೆಯ ಆಗದ ಆ ಸಂಸಾರದ ಮಧ್ಯದಲ್ಲಿ ಜೊತೆಗೆ ಇವರಿಗೆ 3 ಜನ ಮಕ್ಕಳಾಗ್ತಾರೆ. ತನ್ನ ಪೆದ್ದ ಕೊಂಡಪ್ಪ, ಎರಡನೇ ಮಗನಿಗೆ ಚಿಕ್ಕ ಕೊಂಡಪ್ಪ ನಾಮಕರಣ. ಆ ಹೊತ್ತಿನ ಜನ
ನಮ್ಮ ಹಿರಿಯರ ಹೆಸರುಗಳು ಮರೆಯಬಾರದು. ನಮ್ಮ ಮಕ್ಕಳ ಚಂದವನ್ನಗಳಲ್ಲಿ ಕಾಣಬೇಕು. ಒಳ್ಳೆಯದವರನ್ನು ಇವರ ಮೂಲಕ ನಮ್ಮ ಪೀಳಿಗೆ ಮುಂದುವರಿಸಬೇಕು ಅಂತ ಹಂಬಲ ಇತ್ತು. ಆದರೆ ಈ ಒಂದು ದಿನ ಹೆಂಡತಿಗೆ ಬಹಳಷ್ಟು ಸಿಟ್ಟು ಬಂತು. ಇವತ್ತಿಷ್ಟು ಬಳೆ ತಗೊಂಡು ಹೋಗ್ಬೇಕು, ನೀನಿಷ್ಟು ಹಣವನ್ನು ತಗೊಂಡು ಕಳಿಸ್ಕೊಡ್ತಾರೆ. ಅಲ್ಲಿಗೆ ಆಗಲೇ ಈ ಕೈವಾರ ತಾತನಿಗೆ ಒಂದು ರೀತಿಯ ಅಲೌಕಿಕ ಬಂಧನದಿಂದ ಚಿಕ್ಕೂರಿನ ಸಂದರ್ಭದ ಕೆಲವು ಹಳ್ಳಿಗಳಲ್ಲಿ ಬಳೆಯನ್ನು ಮಾರಿ ಸಂಜೆ ವಾಪಸ್ ಬರುವಂತಹ ಬರುವಂತಹ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಆದಂತಹ ಏರುಪೇರು, ಒಂದು ಕಡೆ ಮೋಡ ಕವಿದ ವಾತಾವರಣ, ಬೀಸುವ ಸುಂಟರ ಗಾಳಿ, ಅಲ್ಲಲ್ಲಿ ನಾರಾಯಣಪ್ಪ ಒಂದು ಗುಹೆಯ ಬಳಿಗೆ ಹೋಗ್ತಾನೆ. ಅಲ್ಲಿರುವಂತಹ ಕೆಲವೊಳಗೆ ಒಬ್ಬರು ಋಷಿಗಳಿದ್ದಾರೆ, ಅವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಅಂತೇಳಿ ಸಲಹೆ. ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆ ವೆಂಕಟಗಿರಿ ಕಣಿವೆ ಎನ್ನುವಂತಹ ಒಂದು ಪ್ರದೇಶ, ಇವರನ್ನು ನೋಡಿದಂತಹ ಗುರುಗಳಿಗೆ ಒಂದು ಉಪದೇಶವನ್ನು ಮಾಡ್ತಾರೆ. ನೋಡಪ್ಪ ನಾರಾಯಣ, ನೀನು ಎರಡು ಕೆಲಸಗಳನ್ನು ಮಾಡ್ತೇವೆ. ಒಂದು, ನೀನು ನಿನ್ನೊಳಗೊಬ್ಬ ಈಶ್ವರ ಇದ್ದಾನೆ ಅಂತ ಭಾವಿಸಿದರೆ ಮುಂದೊಂದು ದಿನ ನೀನೇ ಈಶ್ವರನಾಗ್ತೀಯ, ಪೂಜ್ಯನಾಗ್ತೀಯ. ಓಂ ನಮೋ ನಾರಾಯಣ ಎನ್ನುವಂತಹ ಮಂತ್ರವನ್ನು ವಿಚಾರಿಸಿ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.